ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಒಳ್ಳೆಯ ನಾಮದಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳು. ಈ ದಿನದ ವಾಕ್ಯದ ಭಾಗ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 28ನೇ ವಚನ. ಹೀಗಿರಲಾಗಿ ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೂ ಒಡೆಯನಾಗಿದ್ದಾನೆ ಅಂದನು. ಪ್ರಿಯವಾದವರೇ, ಯೇಸು ಕ್ರಿಸ್ತನ ದಿನಗಳಲ್ಲಿ ಎಲ್ಲಾ ಸ್ಥಳಗಳಲ್ಲಿಯೂ ಸಭಾ ಮಂದಿರಗಳಲ್ಲಿಯೂ ಸಾಂಪ್ರದಾಯಕ್ಕೆ ಅಥವಾ ಸಂಪ್ರದಾಯಗಳನ್ನು ನೋಡುತ್ತಿದ್ದೇವೆ. ಯೇಸು ಕ್ರಿಸ್ತನು ಸಬ್ಬತ್ ದಿನದ ಸಂಪ್ರದಾಯಕ್ಕೆ ಅಥವಾ ಆಚಾರಗಳಿಗೆ ಒಳಪಡಲಿಲ್ಲ, ಆದರೆ ಅವರೇ ಸಬ್ಬತ್ ದಿನದ ಒಡೆಯನಾಗಿದ್ದಾನೆ. ಮತಾವಲಂಬಿಗಳು ಸಂಪ್ರದಾಯವನ್ನು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿದರು, ಆದರೆ ಯೇಸು ಅದನ್ನು ವಿಶೇಷವಾದ ದೇವರ ದಿನವನ್ನಾಗಿ ನೋಡಿ ಆ ದಿನದಲ್ಲಿ ಜನರನ್ನ ಸ್ವಸ್ಥಪಡಿಸಿ ಬಿಡುಗಡೆ ಮಾಡಿ ನೊಂದು ದುಃಖದಲ್ಲಿರುವ ಮಕ್ಕಳನ್ನ ಆಶೀರ್ವದಿಸಿ ಒಳ್ಳೆ ಕಾರ್ಯಗಳನ್ನ ಮಾಡುತ್ತಾ ಎಲ್ಲಾ ಕಡೆಗಳಲ್ಲಿ ಸುತ್ತಿ ತಿರುಗಾಡಿದರು. ಆದ್ದರಿಂದ ಕ್ರಿಸ್ತನಲ್ಲಿ ಸಬ್ಬತ್ ದಿನದ ದೇವರು ನಿಮ್ಮಲ್ಲಿ ವಾಸ ಮಾಡಿದ್ದಾರೆ. ಮತ ಆಚಾರ ವಿಚಾರಗಳನ್ನು ಪಾರಂಪರ್ಯಗಳನ್ನು ಕೈಗೊಂಡು ಇದು ಮಾಡಬಾರ್ದು, ಇದು ಮುಟ್ಟಬಾರ್ದು, ಇದನ್ನ ತಿನ್ನಬಾರ್ದು, ಇದು ತಪ್ಪು ಎಂಬುದಾಗಿ ಬೇರೆಯವರಲ್ಲಿ ಯಾವಾಗಲೂ ತಪ್ಪು ಕಂಡುಹಿಡಿಯುವುದನ್ನ ಬಿಟ್ಟು ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಮಾಡಿದವುಗಳನ್ನ ಹೊಗಳಿ ಅವರಿಗಾಗಿ ಪ್ರತ್ಯೇಕಿಸಲ್ಪಟ್ಟ ಮತ್ತು ಪ್ರತಿಷ್ಠಿತ ಜೀವಿತವನ್ನ ಜೀವಿಸುವುದೇ ಹೊಸ ಸೃಷ್ಟಿಯ ರಹಸ್ಯವಾಗಿದೆ. ದೇವರು ಸಬ್ಬತ್ ದಿನವನ್ನು ಸಂಭ್ರಮದ ದಿನ, ಕರ್ತನ ದಿನ ಎಂಬುದಾಗಿ ಕರೆದು ಅದನ್ನ ಘನವುಳ್ಳದಾಗಿ ಇಟ್ಟಿದ್ದಾರೆ. ಆದ ಕಾರಣ ನಿಮ್ಮ ಸ್ವಂತ ಮಾತುಗಳನ್ನು ಮಾತನಾಡದೆ, ನಿಮ್ಮ ಸ್ವಂತ ಕೆಲಸಗಳನ್ನು ಮಾಡಿಕೊಂಡು ದೇವರನ್ನು ಬಿಟ್ಟು ದೂರ ಹೋಗದೆ, ನಿಮ್ಮ ಅನುದಿನದ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುವ ಮುನ್ನ ಸೃಷ್ಟಿಕರ್ತನ ಸಂಗಡ ಮಾತನಾಡಿ ಉಲ್ಲಾಸದಿಂದ ಒಳ್ಳೆ ಕಾರ್ಯಗಳನ್ನ ಮಾಡಿ ಆತನನ್ನ ಮಹಿಮೆ ಪಡಿಸಿರಿ. ದೇವರು ತಾನೇ ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.